ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಆಗಿದ್ರೆ ನಾವೊಂದು ಸೂಪರ್ ಆಗಿದ್ದೀವಿ. ಇವತ್ತಿನ ಲಾಗ್ ಇವಾಗ ಶುರು ಮಾಡ್ತಾ ಇದ್ದೀನಿ. ಖುಷಿ ಯಾರಿಷ್ಟ? ಒಳಗಡೆ ಅವ್ರ ಅಮ್ಮ ಅಂತ ಹೇಳ್ಕೊಂಡ್ಬಿಟ್ಟು ಇಲ್ಲಿ ಅವ್ರ ಅಪ್ಪನ ಜೊತೆ ಇದ್ದೀನಿ ಅಂತ ಅಪ್ಪ ಅಂತಿದ್ದಾನೆ. ಸೊ ಹಾಗೆ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 40% ಹಂಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದೊಂದು ಲೈಕ್ ಕೊಡಿ. ಇದು ಹಿಂಗೆ ತೋರಿಸ್ಬೇಕು, ಲೈಕ್ ತೋರ್ಸು. ಹಿಂಗೆ ಇಷ್ಟು ಬೆಳ್ಳು ಮಡ್ಚ್ಕೊಂಬಿಟ್ಟು ಹಿಂಗೆ ಮಡ್ಚಿಕೆ ಹಿಂಗೆ ಹಾಂ ಈ ಬೆಳೆ ಬರುತ್ತೆ ಗೈಸ್. ಅವ್ನಿಗೆ ಲೈಕ್ ಮಾಡಿ ಅದು ತೋರ್ಸಕ್ಕೆ ಬರಲ್ಲ ನಿಂಗೆ. ಯಾರಿಷ್ಟ, ಅಣ್ಣನ ಅಪ್ಪನ? ಅಮ್ಮನ ಅಪ್ಪನ? ಅಪ್ಪ ಬೇಕಾ ಎಲ್ಲದಕ್ಕೂ ಅಪ್ಪನ? ಈಗ ಅಮ್ಮನ ಕರೆದ್ರೆ ಆಟ ಮಾಡ್ತಾಳ? ಅಮ್ಮ ಹೊಡೆದ್ಲ ನಿಂಗೆ? ಎಷ್ಟು ಹೊಡೆದ್ಲು? ಬೆನ್ನಿಗೆ ಹೊಡೆದ್ಬಿಟ್ಲಾ? ಬಾ ಅಮ್ಮಗೆ ನಾನು ಹೇಳೋಣ ಏನದ. ಸರಿ ಬನ್ನಿ ಗೈಸ್ ಹೋಗೋಣ ಒಳಗಡೆ. ಏನು ತಿಂಡಿ ಮಾಡಿದ್ದಾರೆ ಏನು ನೋಡೋಣ. ಸೊ ಒಳಗಡೆ ಬರ್ತಾ ಇದ್ದಂಗೆ ನಮ್ಮ ಖುಷಿ ಅವರು ಮತ್ತು ನಮ್ಮ ನವಿ ಅವರು ಇಲ್ಲಿ ಹಾಸಿಗೆ ಮುಡಿಸ್ತಾ ಇದ್ದಾರೆ. ಭುವನಾ? ಭುವಲ್ಲ ಮಗನೇ ಅದು. ಓ ಅಡ್ವರ್ಟೈಸ್ಮೆಂಟ್ ಬರ್ತಿದ್ದಲ್ಲ ಅದಾ? ಸರಿ ಓಕೆ. ಏನು ತಿಂಡಿ ನಾನು ನೋಡಿ ಗೈಸ್, ಮಕ ತೊಳ್ಕೊಂಡ್ ಬಂದ್ಬಿಟ್ಟು ಇವಳು ಬೆಡ್ಶೀಟ್ ಇಂಬಿಡಿಸ್ತಾ ಇದ್ದಾಳೆ. ಫಸ್ಟ್ ಮಕ ಒರ್ಸ್ಕೊಳಮ್ಮ. ನೋಡಿ ಗೈಸ್ ಬೆವತಿರೋದಂತೆ. ಅಯ್ಯೋ ಒರ್ಸ್ಕೊ. ಏನ್ ಗೊತ್ತಾ ಗೈಸ್, ತಿಂಡಿ ಹೊತ್ತಾ ಪಾಪ ನಮ್ ನವಿಕೆಲ್ಲ ಆಗ್ತಾನೆ ಇರ್ಲಿ ಒಂದೇ ಪಾಪ ಮಾಡಕ್ಕೆ, ಅದಕ್ಕೆ ನೆನ್ನೆದ ತಿನ್ನು ಅಂತ ಮಡಗಿದಾಳೆ ಗೈಸ್. ಸಾಕು ಹೇಳು. ಇವಾಗ ನಾನು ನಿಜ ಹೇಳಿದ್ರೆ ಇವ್ರು ಕೇಳಲ್ಲ. ಅದೇ ಮುದ್ದು ನಂಗೆ ಆಯ್ತಲ್ಲ ಕಣೋ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋ ಅಂತ ಅಂದ್ರೆ ಆಯ್ತು ಬಿಡು ಅಂತಾರೆ. ನಿಜ ಹೇಳಿ ಇತ್ತಲ್ಲ ಅಂತ ಮಾಡಿದೀನಿ ಮುದ್ದು ಅಂದ್ರೆ ಅದ್ ಕೇಳಲ್ಲ ಅವರು. ಜಾಸ್ತಿ ಯಾಕೆ ಮಾಡ್ಬೇಕಿತ್ತು? ಮಾಡ್ಬಿಟ್ಟಿದ್ನಲ್ಲ ನಿನ್ನೆ ಜಾಸ್ತಿ ಮಾಡ್ಬಿಟ್ಟಿದ್ರಾ, ಅದಕ್ಕೋಸ್ಕರ ಸುಮ್ನೆ ಫ್ರಿಜ್ ಅಲ್ಲಿ ಇಟ್ಕೊಂಡು ತಿನ್ನಕ್ಕಾಗಲ್ಲ ಅದನ್ನ. ಅದು ನೆನ್ನೆನೆ ಖಾಲಿಯಾಗಿರೋದು ಅನ್ಕೊಳ್ಳಿ. ವಿಪರೀತ ಖಾರ ಮಾಡ್ಬಿಟ್ಟಿದ್ದಾಳೆ, ತಿನ್ನಕ್ ಆಗ್ಬಾರ್ದು ನಾವು. ಇಲ್ಲ ನೋಡಿ ಒಂದ್ ಸ್ವಲ್ಪ ಖಾರ ಕಲ್ಸ್ಕೊಂಡು ನೋಡಿ, ಚೆನ್ನಾಗೈತೆ. ಏನ್ ಹಂಗಿಲ್ಲ ಗೈಸ್, ಊರಂಗ ಆಡ್ತಾರೆ ಅಷ್ಟೇ. ಅವರೇಜ್ ಆಗಿ ಗೈಸ್ ಏನ್ ಸಾಕಾಗೈತೆ ಅಂತ ಏನ್ ಹೇಳಂಗಿಲ್ಲ. ನಾವು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೊಗಳ್ತೀವಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ನೋಡಿ ಚೆನ್ನಾಗಿಲ್ಲ ಅಂದಾಗ ಸುಮ್ಮನಾಗ್ಬಿಡ್ಬೇಕು ನಾವು. ಈ ತರ ಎಲ್ಲ ಹೇಳ್ಕೊಳಕ್ ಹೋದ್ರೆ ಆಯ್ತು ಬಿಡಿ. ನೋಡಿ ಗೈಸ್ ಎಷ್ಟು ರಫ್ ಆಗಿ ಮಾತಾಡಿಸ್ತಾರೆ. ಸುಮ್ನೆ ಒಳಗೆ ಏನಿಲ್ಲ ಗೈಸ್, ನಂಗೆ ತುಂಬಾ ಪ್ರೀತಿ. ಹಾ ನಾನು ಕೇಳದ್ನಾ? ನಮ್ ಪ್ರೀತಿ ಅಂತ ಹೇಳಕ್ ಬಂದ? ಒಳಗಡೆ ಅಂತಲ್ಲ, ಒಳಗಡೆ ಅಂದ್ರೆ ಅರ್ಥ ಒಳಗಡೆ ಮಾಡಕ್ ಸರಿಯಾಗಿ ಬರಲ್ಲ ಅಂತ ಹೇಳಕ್ ಬಂದೆ ನಾನು. ನಂಗ್ ಮಾಡಕ್ ಬರಲ್ಲ. ಓಕೆ ಗೈಸ್, ನನ್ ನಿಜವಾಗ್ಲೂ ಮಾಡಕ್ ಬರಲ್ಲ. ಯಾಕೆ ನನ್ನ ಮದ್ವೆ ಬೇಕಾಯ್ತು ಇವ್ರು? ಬೇರೆ ಹುಡುಗಿನ ಎಲ್ಲಾ ತಿಳ್ಕೊಂಡಿ ಅಡಿಗೆ ತಿಂಡಿ ಮಾಡಕ್ ಬರುತ್ತೆ ಅಂತ ಫಸ್ಟ್ ಕೇಳ್ಬೇಕಾಯ್ತಲ್ಲ. ಹೇಳಿದ್ರು ನಾನು ಇದ್ದೆ ಅಪ್ಪ, ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಅವಳಿಗೆ ಏನಂದ್ರೆ ಏನ್ ಅಡ್ಗೆನೂ ಬರಲ್ಲ ಅಂತಾನೆ ಹೇಳಿದ್ರು. ಮೋಸ ಮಾಡೋರು ನನಗೆ. ಫೋನ್ ಮಾಡ್ಲಾ ಮಾತಾಡ್ತೀರಾ? ನೋಡಿ ಗೈಸ್, ಫೋನ್ ಮಾಡ್ರಿ ಅದೇ ಕಡೆ ಮಾತಾಡಲ್ಲ. ನೋಡಿ ಗೈಸ್, ಕಷ್ಟಪಟ್ಟು ಅನ್ನ ಮತ್ತೆ ಗೊಜ್ಜು ಸಪ್ರೇಟ್ ಹಾಕ್ಸ್ಕೊಂಡು ತಿಂದಿದ್ದೀನಿ. ನಮ್ ನವಿ ಏನನ್ಬೇಕು, ಇನ್ ಮಿಕ್ಕೈತೆ ಇನ್ನು ಸ್ವಲ್ಪ ಗೊಜ್ಜು ಹಾಕ್ಲಾ ಅಂತ ಕೇಳ್ದೆ. ಹಾಕ್ಲೇನು ಎತ್ ಮಾಡಿ ನಾಳೆ ಬೇಕಾದ್ರೆ ಇದೇ ತಟ್ಟೆ ತಗೊಂಡು ಕುಕ್ಬಿಡ. ನನ್ನ ಕೋಪ ಬರ್ತೈತೆ ಗೈಸ್, ಅಷ್ಟು ಖಾರ ಇದೆ ಗೊಜ್ಜು. ಸೊ ಇಲ್ಲೊಂಚೂರು ಗೊಜ್ಜು ಬೇಕೈತೆ ಗೈಸ್. ಇದೊಂಚೂರು ಚಿಕನ್ ಫ್ರೈ ಆಗಿದ್ರೆ ಇನ್ನೂ ಒಂದು ವಾರ ಮಾಡ್ಕೊಂಬೋದು ತಿಂತೀನಿ ಅಂದಿರಿ. ಕಸಿಗೆ ಬಿಸಾಕ್ಬೇಕು ಗೈಸ್. ಈ ಖಾರ ತಿಂದ್ಬಿಟ್ರೆ ನಾವು ಬೇಗ BP ಬಂತು. ಅದನ್ನ ಲೈಟಾಗಿ ಕಲ್ಸ್ಕೊಂಡ್ ತಿಂತೀವಿ ಗೈಸ್. ಇದನ್ನ ಲೈಟಾಗಿ ಕಲ್ಸ್ಕೊಳಕ್ ಆಗಲ್ಲ. ಓಕೆ, ನಮ್ಮ ನವಿಗೆ ಗೈಸ್ ನೇರಳೆ ಹಣ್ಣು ತಿನ್ಬೇಕು ಅನಿಸ್ತಿತ್ತಂತೆ, ಅದಕ್ಕೋಸ್ಕರ ಬುಕ್ ಮಾಡಿದ್ದೆ ಝೆಪ್ಟೋಯಿಂದ. ಬಂದಿದ್ದೀನಿ. ನಮ್ಮ ಮಕ್ಕಳು ನೋಡಿ ಇವಾಗ ಎಷ್ಟು ಖುಷಿ ಪಡ್ತಾರೆ, ಏನೋ ತರಿಸ್ತಾ ತಿನ್ನಕ್ಕೆ ಅಂತ. ಹಾಯ್ ಬಂತು, ಬನ್ನಿ 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 ಬನ್ನಿ. ನೀನೇನು ನೋಡ್ಬೇಡ, ನಾನು ನಿನಗೆ ತರಿಸಿಲ್ಲ, ನಾನು ಖುಷಿಗೆ ತರಿಸಿರೋದು. ಖುಷಿ ನಿನಗಿದು, ದಿವಂಗಲ್ಲ ದಿವಂಗಿಲ್ಲ, ನಿನ್ಗಲ್ಲ, ಓನ್ಲಿ ಖುಷಿಗೆ. ನೋಡಿ ಗೈಸ್, ಮಾವಿನಕಾಯಿನೂ ತಿನ್ನಬೇಕು ಅಂದರು ನಮ್ಮ ನವಿ. ಹಂಗೆ 2 ಮಾವಿನಕಾಯಿ
ಚೆನ್ನಾಗಿದೆ. ಕಾಯಿ ಆದರೆ ಕಾಯಿನೇ ತಿನ್ಬೇಕು, ಉಪ್ಪು ಖಾರ ಹಾಕೊಂಡು ಅಂದರು. ಅವ್ರು ಕೇಳಿದ್ದು ಇದೊಂದು ಮಾತ್ರ, ನೇರಳೆ ಹಣ್ಣು. ಸೊ 2 ಪ್ಯಾಕೆಟು ನೇರಳೆ ಹಣ್ಣು. ಎಷ್ಟು ಗೈಸ್ ಇದು ನೇರಳೆ ಹಣ್ಣು? 36 ರೂಪಾಯಿನ ಐತಿ, ಅರ್ಧ kg. ಸೊ ಹಾಗೆ 2 ಜೆಮ್ಸು. ಒಂದು ರೀಲ್ಸ್ ಮಾಡಬೇಕಿತ್ತು ನಾವು, ಅದಕ್ಕೋಸ್ಕರ ಜೆಮ್ಸು. ನನಗೆ 4 ಬಾಳೆಹಣ್ಣು ಬೇಕಿತ್ತು, ಹೀಟ್ ಆಗಿಬಿಡುತ್ತಲ್ಲ. ಸೊ ಹಾಗೆ ನಮ್ಮ ಮಕ್ಕಳಿಗೆ 2 ಮ್ಯಾಡ್ ಆ್ಯಂಗಲ್ಸ್ 2. ಗೈಸ್ ಇಷ್ಟು ಎಷ್ಟಕ್ಕೆ ಬಂದಿರ್ಬೋದು ಕಮೆಂಟ್ ಆಗಿ. ಆಫರ್ ಎಲ್ಲ ಹೋಗಿ ಗೈಸ್. ಈ ಚಾಕ್ಲೇಟ್ ಎಷ್ಟಿದೆ ಗೊತ್ತಾ ಗೈಸ್? ಇದು 30 ನಿನಗಲ್ಲ ಮಗನೆ, 20 ರೂಪೀಸ್ ಇದೆ ಗೈಸ್. 20, 20, 40, 30, 30, 60, 100, 120, 140, 160, ಇದೊಂದು 40, 200 ಆಯ್ತು ಗೈಸ್. ಆಫರ್ ಎಲ್ಲ ಹೋಗಿ 100 ರೂಪೀಸಿಗೆ ಸಿಕ್ತು. ಏನು ಕೊಡಬೇಕು? ಜೆಮ್ಸಾ? ಅದು ಅಮ್ಮ ನನಗೆ ತರಿಸಿರೋದು, ನಿಮ್ಗಲ್ಲ. ಈಗ ನಿಮಗೆ ಕುರ್ಕುರೆ ಬೇಕಾ ಜೆಮ್ಸ್ ಬೇಕೋ? ನೋಡಿ ಗೈಸ್, ನಮ್ಮ ನವ್ಯವ್ರು ಇಲ್ಲಿ ಸೊಪ್ಪು ಹಾಕಿ ಮಶಪ್ ಮಾಡ್ತಾ ಇದ್ದಾರೆ. ಮಶಪ್ಪು ಮೊನ್ನೇನು ಮಾಡಿದ್ರು, ಮತ್ತೆ ಮಾಡ್ತಾ ಇದ್ದಾರೆ. ಚೆನ್ನಾಗಿತ್ತು ಅವತ್ತು. ಕುರ್ಕುರೆ ಬೇಕಾ? ಓಕೆ ಗೈಸ್, ಕೊಡೋಣ. ನೋಡಿ ಗೈಸ್, ಆಲ್ರೆಡಿ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ. ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಯಾಕ್ರಿ? ನೋಡಿ ಬೇಕಾರೆ ಒಂದೇ ಒಂದು ಲೇಸ್ ಕೊಡ್ತೀನಿ ಬಾಯಿಗೆ, ತಿನ್ನಲ್ಲ ಅಂತಿದ್ದಾರೆ. ಯಾಕೆ ಯಾಕೆ ನನ್ನ ಮೇಲೆ ಕೋಪ? ಹುಡುಗೊಂಥರ ಮೂಡ್ ಸ್ವಿಂಗು ಗೈಸ್. ಅವಾಗ ಹಿಂಗೆ ಆಗ್ತಾ ಇರುತ್ತೆ. ಇವಾಗ ಇದ್ದಿದ್ದು ಜ್ಞಾನ ಇನ್ನೂ ಸತ್ತಿಗಿರಲ್ಲ. ತಗೋ, ನನ್ನ ಮೇಲೆ ಪ್ರೀತಿ ಇದ್ರೆ ತಿಂತೀಯ? ಪ್ರೀತಿ ಇದ್ರೆ? ಯಾವಾಗಿಂದ ಇಲ್ಲ? ಯಾವಾಗಿಂದ ಇಲ್ಲ? ಸರಿ, ಯಾವಾಗ ಬರುತ್ತೆ ಪ್ರೀತಿ? ಪ್ರೀತಿ ಬರೋಕ್ಕೆ ಏನು ಮಾಡಬೇಕು? ನಾನು ಇವಾಗ ಅಷ್ಟೇ, ಆಮೇಲೆ ಇವಾಗ ಮುತ್ಕೊಟ್ಬಿಡ್ತೀನಿ. ನಾ ಕಾಡ್ಬಿಟ್ಲಿಗೆ. ತಗೋ, ಚೂರು ತಗೋ. ನೀನು ತಿಂದ್ರೆ ನಾನು ಬಿಟ್ಬಿಡ್ತೀನಿ. ಇಲ್ಲ ನಾನು ಇನ್ನೂ ಏನೇನಾರು ಮಾತಾಡ್ಬಿಡ್ತೀನಿ. ಇವಾಗ ಬ್ಲಾಗಲ್ಲಿ ಬಂದ್ಬಿಡುತ್ತೆ ನೋಡೋದೆಲ್ಲ. ಅದಕ್ಕೆ ಕಡಿದ್ಬಿಟ್ಟು ನಾನು ಹೋಗ್ತೀನಿ. ಇದೊಂಚೂರು ಒಲ್ ನೆಕ್ಕು ಕಚ್ಚು ಒಲೆ. ತಗೋ ತಗೋ, ಆಯ್ತು. ಇದೊಂದು ತಿಂದ್ರು ಹೊಂಟೋಯ್ತೀನಿ ನಾನು. ಆ ಕಡೆಗೆ ಹೋಗ್ತೀನಿ, ಮಕ್ಕಳ ತಗೋತೀನಿ. ಹೋಗ್ಯದಕ್ಕ ನಾನು ಹೋಗಲ್ಲ, ವಿಡಿಯೋ ಹಿಡ್ಕೊಂಡೇ ಇರ್ತೀನಿ. ಏನು ಮಾಡ್ತಾ ಇದ್ದೀರಾ? ಗೊತ್ತು ನೋಡಿ, ಬೆಕ್ಕು ತಿನ್ಕೊಂಡು ಜೆಮ್ಸ. ಅದು ಆಟ ಆಡೋಕ್ಕೆ ಮಗನೇ, ಅದು ಇದ್ರಲ್ಲಿ ಕೊಟ್ಟಿರೋದು ಜೆಮ್ಸಲ್ಲಿ ತಿನ್ಕೊಂಡ್ರೆ ಗೈಸ್. ಇವಾಗ ನಮ್ಮ ಮಕ್ಕಳಿಗೆ ಅರ್ಧ ಕೊಡೋಣ, ಬನ್ನಿ. ಇದನ್ನು ಅರ್ಧ ತಾನೇ? ತಟ್ಟಡಿ ಬನ್ನಿ, ಹಾಕ್ತೀನಿ. ನೋಡಿ ಗೈಸ್, ಇವಾಗ ಬೈಟು ಮಾಡ್ತಾ ಇದ್ದೀನಿ. ಇದರಲ್ಲಿ ಫಸ್ಟ್ ನಮ್ಮ ಖುಷಿಗೆ ಹಾಕೋಣ. ಬೀಳ್ತಾನಿಲ್ವಲ್ಲ? ಯಾಕೆ ಹೇಳ್ತಾ ಇದೆಯಾ? ಆಗ್ತಾ ಅಂತಾನೆ ನಿನಗೂ. ಇರು, ಹಾಕ್ತೀನಿ. ತುಂಬ ಅಲ್ಲ, ಅಯ್ಯೋ ಜಾಸ್ತಿ ಬಂದಿದ್ದೆ. ಹೋಗಿ ನೀನು ಮಾತಾಡ, ಸುಮ್ ತಿನ್ಕೋ. ತಮ್ಮ ಅಳ್ತಾನ ಮೇಲೆ. ಖುಷಿ ಹ್ಯಾಪಿನಾ? ಐಫೈ ಯಾರಿಷ್ಟ? ತಿನ್ನೋದು ಕೊಡ್ಸೋರೆ ಅವ್ರ ಅಪ್ಪ ಇಷ್ಟ ಗೈಸ್. ನೋಡಿ ಗೈಸ್, ನಮ್ಮ ಖುಷಿ ಇದ್ದಾನಲ್ಲ, ಅವ್ರ ಅಮ್ಮ ಎಲ್ಲಿ ಓಡಾಡ್ತಾ ಇದ್ದಲ್ಲ ಅಲ್ಲೇ ಓಡಾಡ್ತಾ ಇದ್ದೀನಿ. ಏನಾರ ಮಿಕ್ಕಿದ್ದ ಆಯ್ಕೊಂಡು ತಿನ್ನೋಣ ಅಂತ. ಸೊ ಈ ಪೇಪರ್ ಬ್ಯಾಗಲ್ಲಿ ಜೇಮ್ಸ್ ತಿನ್ಕೊಳವಾ? ಒಂದು ಜೇಮ್ಸ್ ವಿಡಿಯೋ ಮಾಡಿದ್ವಿ ಗೈಸ್, ಇನ್ಸ್ಟಾಗ್ರಾಮಲ್ಲಿ ಬಂದಿರುತ್ತೆ ನೋಡಿ. ಯೂಟ್ಯೂಬಲ್ಲೂ ಹಾಕಿದಾರ ಏನೋ ಗೊತ್ತಿಲ್ಲ ನಮ್ಮಲ್ಲಿ. ಇನ್ನೊಂದು ಯೂಟ್ಯೂಬ್ಗಲ್ಲ. ನನಗೇನಾರು ಕಳ್ಸೋರು ನಾನು ಈ ಯೂಟ್ಯೂಬ್ಗೆ ಹಾಕತ್ತೀನಿ ಗೈಸ್. ಇವಳು ಕಳ್ಸಲ್ಲ ಅದನ್ನು ನಾನು ಯೂಟ್ಯೂಬ್ಗೆ. ಸೊ ಇವಾಗ ಸಾಂಬಾರು ಮಾಡ್ತಾರಂತೆ. ಮಸಪ್ಪು ಸೊಪ್ಪೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಗೈಸ್. ಸುಮ್ಮನೆ ಕೇಳಿದಷ್ಟೇ, ಸೊಪ್ಪೆಲ್ಲ ಇಲ್ಲೆಲ್ಲ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ. ಹಂಗೆ ಹೆಚ್ಕೊಡ್ರಿ ಸೊಪ್ಪ ಅಂತ ಎಲ್ಪ್ ಕೇಳ್ತಾ ಇದ್ದಾರೆ. ಸೊ ಅವ್ರು ಎಲ್ಪ್ ಕೇಳಿದ್ಮೇಲೆ ಮಾಡಿಲ್ಲ ಅಂದರೆ ಅದು ದ್ರೋಹ ಆಗುತ್ತೆ. ದ್ರೋಹ ಮಾಡೋದು ಬೇಡ, ಓಕೆನಾ? ನೋಡಿ ಗೈಸ್, ತಮ್ಮನವರು ಸೊಪ್ಪು ಹೆಚ್ಕೊಡ್ತಾ ಇದ್ದಾರೆ ನಾನು ಹೇಳಿದ್ಕೆ. ಗುಡ್, ಥ್ಯಾಂಕ್ ಯು. ಬೇಜಾರಾಯ್ತಾಳಂತ ಹೆಚ್ಕೊಟ್ಟಿರ್ತಾರೆ ಗೈಸ್. ಏನಿಲ್ಲ, ಪ್ರೀತಿಯಿಂದ ಏನು ಅಂತ. ಪ್ರೀತಿ ಗೈಸ್, ಇದೆಲ್ಲ ಪ್ರೀತಿ. ಅಯ್ಯೋ ಹೆಚ್ಚಿದ್ರೊಳಿಕ್ ಆಗ್ತಾ ಇದ್ದಾರೆ. ಇದೆಷ್ಟು ಸಣ್ಣ ಕಾಣ್ತಿದೆ ಗೈಸ್. ಇದು ನೋಡಿ,
ಅದು ದನಿಗೆ ಹೆಚ್ಚು ಇದು ವಿಡಿಯೋಗೋಸ್ಕರ ಸಣ್ಣಗೆ ಹೆಚ್ಚವ್ರು ಗೈಸ್. ಇದು ನೋಡಿ ದಪ್ಪ ದಪ್ಪ ಹೆಚ್ಚಿದ್ರು. ಅದು ಏನಂದ್ರೆ ಮಸಾಪಲ್ವ ಹೆಂಗೆ ಕದ್ರೋಗುತ್ತೆ ಅಂತ ಸುಮ್ಮನೆ ಹೆಚ್ಚು. ಹೌದಾ, ಇವಾಗ ತೊಳೆದ್ಬಿಟ್ಟು ಮಸಪ್ ಮಾಡೋದೆ. ಕ್ಲೀನಾಗಿ ತೊಳ್ಕೊಂಬಿಟ್ಟು ಬೇಳೆ ಮತ್ತು ಸೊಪ್ಪು ಹಾಕಿದ್ದಾರೆ. ಇದನ್ನು 4 ವಿಷಲ್ ಕೂಗಿಸ್ಕೊತಾರೆ. ಈಗ ತೊಗರಿ ಇನ್ನೂ ಆಗಲ್ಲೈತೆ, ಇನ್ನೂ ಹಾಕ್ಬೇಕಾ? ಯಾಕೆ ನಾವು ಹೇಳ್ತಾ ಇದೆಯಾ? ಅಳ್ಬೇಡ ಬಿಡು, ಹೋಗಿ ಇನ್ನೊಂದ್ಸಲ ಹೊಡೆಯಲ್ಲವ. ಸುಳ್ಳು ಹೇಳಿದ್ಕಿದು. ಅಯ್ಯ ಶಿವನೇ, ನಾನು ಸುಮ್ಮನೆ ಹಿಂಗೆ ಹೊಡೆದಿದ್ಕೆಲ್ಲ ಅಳು ಬರುತ್ತಾ? ಮುದ್ದು ನೋವಾಗ್ತಿದ್ದೆ, ಸುಮ್ಮನಿರು. ಏನು ಮಾಡ್ತೀಯಾ? ಏನು ಕೇಳ್ತಾ ಇರ್ಬೋದು ಗೈಸ್? ಇದೇ ಒಂದು ನಿಮಿಷ ಬಂದೆ. ಗೈಸ್ ನಾನು ಹೊಡೆದಿದ್ದು ಕಳ್ತಾ ಇರಲಿಲ್ಲ. ಈರುಳ್ಳಿ ಕಟ್ ಮಾಡಿದ್ಕೆ ಎಲ್ಲ ಸೊಪ್ಪು ಬೆರಕೆ ಸೊಪ್ಪು ಹಾಕೊಂಡಿದ್ದೀನಿ ಗೈಸ್. ಬೇಳೆ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ ಇದಿಷ್ಟನ್ನು ನೀರು ಹಾಕಿ ಕೂಗಿಸ್ಕೊಂಡು ಅಲ್ಲಿ ಮತ್ತೆ ರುಬ್ಕೊಳ್ಳೋಕೆ ಎತ್ಕೋತೀನಿ ಗೈಸ್. ಮತ್ತೆ ರುಬ್ಕೋತೀರಾ ಮಸೀತೀರಾ? ಒಬ್ಬೊಬ್ರು ಮಸ್ತ್ ಹಂಗೇನೆ ಕೊಡ್ತಾರೆ, ನನಗೆ ಆತರ ಇಷ್ಟ ಇಲ್ಲ, ರುಬ್ಬೋದೇ ಇಷ್ಟ. ಪೂರ್ತಿ ರುಬ್ತೀರಾ? ಸೊಪ್ಪೆಲ್ಲ ಫುಲ್ಲು ರುಬ್ಬಿಟ್ಟು ಲೈಟಾಗೆ ಸ್ವಲ್ಪ ಒಂದು ರೌಂಡ್ 2 ರೌಂಡ್ ಒಂದು ರೌಂಡಲ್ಲಿ ಹಿಂಗೆ ರುಬ್ಬಿ ಕಾಯಿ ಹಾಕಿರ್ತೀನಲ್ಲ, ಕಾಯಿ ಮತ್ತೆ ಇದು ಸಾಂಬಾರ್ ಪೌಡ್ರು ಅದೆಲ್ಲ ಹಾಕಿರ್ತೀನಿ. ಅದರಿಂದ ಒಂದು ರೌಂಡ್ ರುಬ್ಕೋತೀನಿ. ಹಂಗಾದ್ರೆ ಮುದ್ದೆ ಎಲ್ಲ ತಿನ್ನೋಕೆ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ನನಗೆ ಹಂಗೆ ನೀರಂಗಿರುತ್ತೆ ಸೊಪ್ಪು. ನೀನ್ ತೇಳ್ತಾ ಇರುತ್ತೆ ನೀರಂಗಿರ, ತಿನ್ನಕ್ ಇಷ್ಟ. ಮುದ್ದೆನೂ ತಿನ್ನಕ್ಕಾಗಲ್ಲ, ಇದು ತಿನ್ನಕ್ಕೂ ಇಷ್ಟ ಆಗಲ್ಲ ನನಗೆ. ನಂದು ತಿಂದು ಯಾವಾಗಲೂ ಒಂದ್ಸಲ ತಿನ್ಬಿಟ್ಟು ನಂಗೆ ನಂಗೆ ಸಾರು ಏನು ಮಾಡಕ್ ಬರ್ತಿರೋ ಹಂಗೆ ಮಾಡ್ಕೊಂಡು ತಿಂತೀವಿ ಒಂದ್ಸಲ. ಅಯ್ಯೋ ಈ ಥರ ಮಾಡ್ಬೇಕು. ಆಮೇಲೆ ಫೋನಲ್ಲಿ ನೋಡ್ಕೊಂಡು ಕಲ್ತ್ಕೊಂಡು, ಅಲ್ಲಿ ಅಮ್ಮನ ಹತ್ರನೂ ಹೇಳ್ಸ್ಕೊಂಡು ಕಲ್ತ್ಕೊಂಡು ಕಲ್ತ್ಕೊಂಡು ಈ ಥರ ಮಾಡ್ತೀನಿ. ಇವಾಗ ಉಪ್ಪು ಹಾಕೋಬೇಕಾ ಇದಕ್ಕೆ? ಆಮೇಲೆ ಹಾಕ್ಬೋದು, ಇವಾಗ ಹಾಕ್ಬೋದು. ಒಬ್ರೊಬ್ರು ಬೇರೆಯವ್ರು ಹೆಂಗ್ ಹಾಕಿದ್ರೆ ಗೊತ್ತಿಲ್ಲ, ಸಾಂಬಾರ್ ಕುದಿಬೇಕಾದ್ರೆ ಹಾಕೋತಾರೆ ಒಬ್ರೊಬ್ರು ಕುಕ್ಕರ್ಗೆ ಹಾಕ್ಬಿಟ್ಟು. ನಾನು ಹಂಗೇನೆ ಕುಕ್ಕರ್ಗೆನೆ ಹಾಕ್ಬಿಡ್ತೀನಿ. ಎಲ್ಲ ಹಾಕ್ದಾಗೆ ಚೆನ್ನಾಗಿ ಉಪ್ಪು ಕಡಿಮೆ ಅಂತಾರಲ್ಲ, ಅದಕ್ಕೋಸ್ಕರ ಇವಾಗಲೇ ಹಾಕ್ಬಿಡ್ತೀನಿ ನಾನು. ಅದು ಚೆನ್ನಾಗಿ ಇಟ್ಕೊಳ್ಳುತ್ತೆ ಉಪ್ಪ ಅಂತ, ಉಪ್ಪು ಇದಾಗುತ್ತೆ ಅಂದ್ಬಿಟ್ಟು ಇವಾಗ ಹಾಕೋಣ ಉಪ್ಪ. ರುಚಿಗೆ ತಕ್ಕಷ್ಟು ಉಪ್ಪು ಗೈಸ್. ಸ್ವಲ್ಪನೇ ಉಪ್ಪಾಗೋದು. ಬೇಕಾದ್ರೆ ಸಪ್ಪೆ ಆದ್ರೆ ಮತ್ತೆ ಉಪ್ಪು ಹಾಕೊಂಡು ತಿನ್ಬೋದು ಗೈಸ್. ಅದು ಉಪ್ಪಾಗ್ಬಿಟ್ರೆ ತಿನ್ನಕ್ಕಾಗಲ್ಲ. ಯಾವಾಗ್ಲೂ ಸಪ್ಪೆನೆ ಮಾಡ್ತೀನಿ. ಆ ಥರ ಬೈತಾ ಇರ್ತಾರೆ ನಮ್ಮವರು. ನನಗೆ ಕರೆಕ್ಟಾಗಿರುತ್ತಪ್ಪ, ನಾನು ಸಪ್ಪೆ ತಿಂದು ಅಭ್ಯಾಸ ಐತೆ ಅನ್ನೋ ಗೊತ್ತಿಲ್ಲ ನನಗೆ. ನನ್ಗೆ ಕರೆಕ್ಟಾಗಿರುತ್ತೆ. ಸರಿ, ಓಕೆ, ಮಾಡಿ ಸಿಗ್ತೀವಿ ಆಮೇಲೆ. ನೋಡಿ ಗೈಸ್, ತಳ್ಳಗೆ ರುಬ್ಕೊಂಡು ಇವಾಗ ನಮ್ಮ ಮನೆಯವ್ರ ಕೈಲಿ ಹಾಕ್ಸಿ ಒಗ್ಗರಣೆ ಮಾಡಿಸ್ತಾ ಇದ್ದೀನಿ. ಅವ್ರ ಕರಿಬೇವು ಎಲ್ಲ ಹಾಕಿದೆ, ಒಗ್ಗರಣೆ ಮಾಡಿ ಚೆನ್ನಾಗೆ ಇವಾಗ ತಿರ್ಗಿಸ್ಕೊಂಡು ಇದನ್ನ ಹಾಕೋಬೇಕು. ನೀರು ಇದರಲ್ಲಿ ಒಂದು ಚೂರು ಸೊಪ್ಪು ಹಂಗೆ ಇದೆ, ಅದನ್ನೇ ಹಾಕೋತೀನಿ. ಅಷ್ಟೇ. ನಮ್ಮ ಸೊಪ್ಪು ತುಂಬ ಸಪ್ಪೆ ಇದ್ರೆ ಚೆನ್ನಾಗಿರಲ್ಲ. ಅಪರೂಪಕ್ಕೆ ಮಳೆ ಬರ್ತೈತೆ ನೋಡಿ ಗೈಸ್ ಬೆಂಗಳೂರಲ್ಲಿ. ಬಟ್ಟೆ ಒಣಗಿ ಹಾಕಿದ್ರೆ ನನ್ನ ಅಷ್ಟೊತ್ತಿಗೆ ಜೋರಾಗಿ ಬಂತು, ನೆಂದೋಗ್ಬಿಟ್ಟೈತಿ. ಅಮ್ಮ ನೋಡ್ರಿ ಹೊಡೆದಾಕ್ತಾಳ ಬಾವಳಿಕೆ, ಬಾ ನೆನಿಬಾರ್ದು. ಯಪ್ಪ ದೆವ್ವ ಐತೆ, ಹೆಂಗಾಡ್ತ ನೋಡಿ ಗೈಸ್ ನಮ್ಮ ದಿವಂದು ಗೈಸ್. ಬರೀ ಬೇಕಾಬಿಟ್ಟಿ ಬರೆಯೋದು, ಕಾಲ್ ಮೇಲೆ ಕಾಲು ಹಾಕೊಳ್ಳೋದು, ಬರ್ದಿದ್ದೇ ಬರೀತಾವನೆ. ಮಿಕ್ಕಿದ ಯಾರು ಬರೀತಾರ? ಈ ಕಡೆ ಸಾಂಬಾರ್ ರೆಡಿ ಆಗಿದೆ ಗೈಸ್. ಮಿಕ್ಕಿದ್ ನಾನು ಬರೀಬೇಕಂತೆ. ಇದು ಮಶಪ್ ತರ ಕಾಣಿಸ್ತಿಲ್ಲ ಗೈಸ್ ನಂಗೆ. ಸೊಪ್ಪಿನ ಸಾರು ತರ ಕಾಣಿಸ್ತಾ ಐತಿ ನೋಡಿ ಗೈಸ್. ಸೇಮ್ ಡೈಲಾಗ್ ಎನಿ ಟೈಮ್ ಹೊಡಿತಾ ಇರ್ತಲ್ಲ, ಇದೇ ಡೈಲಾಗ್. ಚೆನ್ನಾಗಿ ಏನಾರ ಮಾಡಿಲ್ಲ ಅಂತ ನಾವು ಹೇಳಂಗೆ ಇಲ್ಲ ಗೈಸ್. ನಮ್ಗೆ ಸ್ವಾತಂತ್ರ್ಯನೇ ಇಲ್ಲ, ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾಳೆ. ಏನಾರು ಹೇಳಿದ್ರೆ ಸಾಕು, ನಿಂಗೆ ಇಷ್ಟ ಆಗಳನ್ನ ಮದುವೆ ಆಗೋ, ನಿಂಗೆ ಇಷ್ಟ ಚೆನ್ನಾಗಿ ಮಾಡ್ಕೊಳ್ಳೋಳನ್ನೇ ಕಟ್ಕೋ. ಆಮೇಲೆ ಇದೇ ಡೈಲಾಗ್ಸು ಗೈಸ್, ಯಾವಾಗಲೂ ಇದೇ ಡೈಲಾಗ್ಸು. ಕೋಪ ಬರುತ್ತಾ ಬರಲ್ಲ ಈ ಥರ ಎಲ್ಲ ಮಾತಾಡಿದ್ರೆ? ಅಂಥ ಟೈಮಲ್ಲಿ ನಾನು ಹಿಂಗೊಂದು ಹೊಡೆದ್ಬಿಡ್ತೀನಿ, ಮುನ್ಸ್ಕೊತಾಳೆ, ಮತ್ತೆ ಸಮಾಧಾನ ಮಾಡ್ತೀನಿ, ಮತ್ತೆ ನಾನೇ ಸಾರಿ ಕಳ್ಕೊಂಡು ಹೋಗ್ತೀನಿ. ಚಟ್ನಿ ಹಾಕಿಲ್ಲ ಅಂತ ಹೇಳ್ತಾರ ನೋಡಿ ಗೈಸ್, ನಮ್ ಖುಷಿ. ಬೇಡ ಹಂಗೆ ಇರವಾ, ಹಂಗೆ ಇರು ಪ್ಲೀಸ್ ಕಣವ. ಇಲ್ಲಿ ನಮ್ ದೀಪ ನೋಡಿ ಹೆಂಗ ಆಟಾಡ್ತಾ ಇದ್ದಾನೆ. ಗಿಡಗಳಿಗೆ ನೀರು ಹಾಕಿದ್ದೀನಿ ಅಪ್ಪ ನಾನು ಮುದ್ದು.
ನೇನೆ ನಮ್ಮನೆಯವರು ಸುಮ್ಮನೆ ನಾನು ಇಲ್ದೋದಾಗ ಹೆಂಗ್ ಡೈಲಿ ನೀರು ಹಾಕ್ತಾರೆ. ನಾನು ಇಲ್ಲ ಅಂತ ಮತ್ತೆ ಇದು ಎಂಥದ್ದು ಗಿಡ ಅನ್ಸುತ್ತೆ ಕಣ. ಇದೇನೋ ಐತೆ, ಇದೇನ್ರದ್ದು ಎಲ್ಲಿ ಕಿದ್ಲೆಂದ ಆರೆಂಜ್ ತಿಂದ್ಬಿಟ್ಟು ಬೀಜ ಹಾಕಿದ್ರು. ಇದ್ರಲ್ಲಿ ಇಲ್ಲ, ಇದ್ರಲ್ಲಿ ಹಾಕಿತ್ತು ಅತ್ತೆ. ನಾನೇ ಇದಕ್ಕೆ ತೆಗ್ದು ಹಾಕಿದ್ದೆ. ಇದ್ರಲ್ಲಿ ಹಾಕಿತ್ತು ಅತ್ತೆ, ಏನೋ ಗೊತ್ತಿಲ್ಲ. ಇದು ಆರೆಂಜ್ ಇದ್ರೆ ಹೌದಾ? ನಿಂಬೆ ಗಿಡನೂ ಸೇಮ್ ಅದೇ ತರ ಇರುತ್ತೆ. ಇದು ಏನ್ರದ್ದು ಗಿಡ ಯೆಲ್ಲೋ ಕಲರ್ ನೋಡಿದ್ದೀನಿ, ಅದೇನು ಗೊತ್ತಾಯ್ತಲ್ಲ. ನೋಡು ಅದು ತೆಂಗಿನಕಾಯ್ದು ಹಾಕಿದ್ದು ಎಷ್ಟು ಉದ್ದ ಬೆಳೆದೈತೆ. ಖುಷಿ ಹಾಕ್ಸ್ಕೊಂಡ ಚಡ್ಡಿನ. ನೆನ್ನೆ ವಿಡಿಯೋಗೆ ನಿಮ್ಗೆ ಎಲ್ಲರೂ ತುಂಬಾ ಜನ ಕಮೆಂಟ್ ಹಾಕಿದ್ದಾರೆ. ದಿವಾ ಅಂದ್ರೆ ಸೂಪರ್, ದಿವಾ ಅಂದ್ರೆ ಗುಡ್, ದಿವಾ ಅಂದ್ರೆ ಬ್ರಿಲಿಯಂಟ್ ಅಂತ ಎಲ್ಲ ಕಮೆಂಟ್ ಹಾಕಿದ್ರು. ಅವ್ರಿಗೆಲ್ಲ ಏನ್ ಹೇಳ್ತೀಯ? ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು ನೀನು. ಥ್ಯಾಂಕ್ಸ್ ಅನ್ಬೇಕು, ಥ್ಯಾಂಕ್ ಯು ಅನ್ಬೇಡ, ಥ್ಯಾಂಕ್ಸ್ ಅನ್ಬೇಕು ಎಲ್ಲರಿಗೂ. ನೀನು ಎಷ್ಟು ಇಷ್ಟಪಟ್ಟರು ಗೊತ್ತಾ? ನಿನ್ನೆ ನೀನು ಹೇಳ್ತಿದ್ದಲ್ಲ, ನೀನು ಹತ್ರೆ ನೀನು ಬ್ಯಾಡ್ ಬಾಯ್ ಅಂತೆ, ಹತ್ತಿಲ್ಲ ಅಂದ್ರೆ ಗುಡ್ ಬಾಯ್ ಅಂತೆ. ನೀನ್ ಗುಡ್ ಬಾಯ್ ಬ್ಯಾಡ್ ಬಾಯ್? ಹಂಗಲ್ಲ, ಹಿಂಗೆ. ನೀನು ಗುಡ್ ಬೇಡ ಹೇಳು. ನಾಚಿಕೆ ಆಗ್ತೈತಿ ಗೈಸ್ ನಮ್ದು ಹಿಂಗೆ. ಬೇಡ ಹೇಳು ತಲೆ. ಗುಡ್ಡ ಬೇಡ, ಗುಡ್ಡ ಬೇಡ, ನೀನು ಬೇಗ ಹೇಳ್ಬೇಕು. ನಮ್ಗೆ ವಿಡಿಯೋ ಅಲ್ಲಿ ಜಾಸ್ತಿ ಆಗ್ಬಿಡುತ್ತೆ. ಏನು ನೀನು ಗುಡ್ಡ ಬೇಡ, ಅಳಬಾರ್ದು ಇನ್ಮೇಲೆ, ಓಕೆನಾ? ನೀನ್ ಯಾವತ್ತು ಅಳಲ್ಲ ಅಂತ ಹೇಳು. ಎರಡೂನ ನೀನು ತಪ್ಪು ಮಾಡಿದಾಗ ಬ್ಯಾಡು, ಸರಿ ಮಾಡಿದಾಗ ಗುಡ್ಡು. ಇವತ್ತಿನ ವಿಡಿಯೋ ಎಂಡ್ ಮಾಡಿ, ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಪ್ಪ ಅಮ್ಮ ಗುರ್ಸೋಣ. ಅಮ್ಮ ಗುರ್ಸೋಣ ಅಂದ್ರೆ ಸಿಕ್ಕೋ ಏಜ್ ಅಲ್ಲಿ ಹೆಂಗ್ ಮುತ್ತು ಕೊಡೋಣ. ಇವಾಗ ಮುತ್ತೆ ಕೊಡೋದು, ಮುತ್ತು ಕೊಡೋವಾ? ಅವಾಗ ಕೊಡುವೆ, ಮುತ್ತು ಕೊಡು, ಡೈಲಿ ಕೊಡುವೆ ಇದೇ ರೀತಿ. ಇವಾಗ ಖುಷಿ ಮಾಡ್ತಾನೆ, ಖುಷಿಗ್ ಮಾಡು, ಖುಷಿಗ್ ಮಾಡಿ. ಇವಾಗ ಖುಷಿಗ್ ಮಾಡ್ರಿ ಅದೇ ತರ. ಇವನ್ ಬೇಡ ಗೈಸ್, ಅವ್ನು ಬಂದು ಯಾಕೆ ನಂಗೆ ಇಷ್ಟ ಆಗಲ್ಲ ದಿವಾ, ಹೇಳಿದ ಮಾತು ಕೇಳಲ್ಲ ಅಂತ. ಬೇಡ ಹೋಗಿ ನಂಗೆ ಬರ ಬಾ ಮುಂಗುರ್ಸ್ತಾನೆ. ಇದೇ ತರ ಸೇಮ್ ಗೈಸ್ ದಿವಾ ಮಾಡೋನು ಚಿಕ್ಕ ವಯಸ್ಸಲ್ಲಿ. ಇವನು ದೊಡ್ಡ ಮೇಲೆ ದಿವನ್ ತರಾನೇ ಆಡ್ತಾನೆ ಅನ್ಸುತ್ತೆ ಅಲ್ವಾ? ದಿವ ಸೇಮ್ ಇವನ್ಕಿಂತ ಜಾಸ್ತಿ ಮಾಡೋನು. ದಿವ ಬಿಡ್ತಾನೆ ಇರ್ಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಕ್ಯೂಟ್ ಆಗಿದ್ದ, ಇನ್ನೂ ಜಾಸ್ತಿ ಕ್ಯೂಟ್ ಆಗಿದ್ದ ನಮ್ ದಿವ. ಡುಮ್ ಡುಮ್ಮಕ್ಕೆ ಒಳ್ಳೆ ಸಕದಾಗಿದ್ದ. ಮಾತಾಡೋದು ಅಂದ್ರೆ ಬೇರೆ ರೀತಿ ಮಾತಾಡ್, ದಿವನು ಖುಷಿಯಾಗಿ ಮಾತಾಡ್ತಿತ್ತಿಲ್ಲ, ಏನೋ ಒಂಥರ ಚೆನ್ನಾಗಿ. ನೋಡಿ ಅವ್ನೆಲ್ಲೋ ಚಡ್ಡಿ ಹಾಕಿರಕ್ಕೆ ಹೊರ್ಗಡೆ ಕರ್ಕೊಂಡ್ ಹೋಯ್ತಾರೆ ಅಂತ ರೆಡಿ ಆಯ್ತು. ಅವ್ರ ಅಣ್ಣನ್ ಶೂ ಹಾಕೊಂಡಿ. ಚೆನ್ನಾಗಿಲ್ಲ ಅಂದ್ರಿ ಮತ್ತೆ ನೋಡೋರೆ ಬಿಡು, ಉಪ್ಪು ಯಾರು ಹಾಕಿದಂತ ನೋಡೋರೆ ಬಿಡು. ಬಾಯ್ ಬಾಯ್.